ಲೆಟ್ ಮಿ ಸ್ಟಾರ್ಟ್ ವಿತ್ ವೆಂಕಿ ವಾಸ್ ಟೆಲ್ಲಿಂಗ್ ಹಿಂಗೆ ಹೇಳ್ತಿದ್ರಲ್ಲ, ನಾವ್ ಹಿಂಗ್ ಸ್ಟಾರ್ಟ್ ಮಾಡಿದ್ವಿ, ಕರಿಕಾಡ ಟೈಟ್ಲ್ ಹಾಕಿಟ್ವಿ. ಅದಕ್ಕಿಂತ ಮುಂಚೆ ಅವರು ಒಬ್ರು ಕೇಳಿದ್ರು ಮಾಧ್ಯಮ ಮಿತ್ರರು, ನೀವೇನ್ ಮಾಡಿದ್ರಿ, ಹೆಂಗೆ ಪರಿಚಯ ಆಯ್ತು ಅಂತ. ಸೊ ಆಕ್ಚುಲಿ ವೆಂಕಿ ನನಗೆ ಫಸ್ಟ್ ನಾವ್ ಹೆಂಗ್ ಪರಿಚಯ ಆದ್ವಿ ಅಂದ್ರೆ, ಅವ್ರು ನನಗೆ ಒಂದು ಮೂವಿಗೆ ಆಫರ್ ಮಾಡಿದ್ರು, ಒಂದು ಒಳ್ಳೆ ಸ್ಟೋರಿ ಮಾಡ್ಬಿಟ್ಟು ಆಫರ್ ಮಾಡಿದ್ರು, ಲವ್ ಸ್ಟೋರಿನ. ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮೈಸೂರಿಗೆ ಹೋಗ್ತೀವಿ, ಕತೆ ಹೇಳ್ತಾರೆ. ಕತೆ ಹೇಳೋದಕ್ಕಿಂತ ಮುಂಚೆ ಒಂದು ಸಾಂಗ್ ತೋರಿಸ್ತಾರೆ ನನಗೆ. ನಾನು ಏನಕ್ಕೆ ಒಬ್ಬ ಪ್ರೊಡ್ಯೂಸರ್ ಒಂದು ಒಳ್ಳೆ ಅಮೌಂಟ್ ಇನ್ವೆಸ್ಟ್ ಮಾಡಿ ಮೂವಿ ಮಾಡೋದಕ್ಕಿಂತ ಮುಂಚೆ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡೆ ಅಂತ, ಸ್ಟೋರಿ ಎಲ್ಲ ಕೇಳೋದಕ್ಕಿಂತ ಮುಂಚೆ ಬರೀ ಒಂದೇ ಸಾಂಗ್ ನೋಡಿದಷ್ಟೇ. ವಾಟ್ ಐ ಥಾಟ್ ಈಸ್ ಲೈಕ್, ಅವ್ರಿಗೆ ಮ್ಯೂಸಿಕಲ್ ಸೆನ್ಸ್ ಸಕ್ಕತ್ತಿದೆ ಅಂತ ಗೊತ್ತಾಯ್ತು ಫಸ್ಟ್ ಒಂದು ಸಾಂಗ್ ನೋಡೋದ್ರಲ್ಲೇ ಗೊತ್ತಾಗಿದೆ. ಅದು ಒಂದೇ ರೀಸನ್ಗೆ ಐ ನೆವರ್ ಆಸ್ಕ್ಡ್ ಎನಿ ಅದರ್ ವಿಡಿಯೋಸ್ ವಾಟ್ ಯು ಹಸ್ ಡನ್. ನನಗೆ ಇದೊಂದು ವಿಡಿಯೋ ಸಾಕು, ಲೆಟ್ ಅಸ್ ಡು ದ ಮೂವಿ ಅಂತ. ಅದು ಬೇಡ, ವಿ ಮೇಡ್ ಎ ಸ್ಟೋರಿ ಆಲ್ರೆಡಿ, ಮೀನ್ ಸ್ಟೋರಿ ಲೈನ್ ರೆಡಿ ಇದೆ, ಸ್ಕ್ರಿಪ್ಟ್ ಡೆವಲಪ್ ಮಾಡಿ ಅಂತ ಹೇಳ್ಬಿಟ್ಟು ವಿ ಗಿವ್ ಎ ಲೈನ್. ಅವಾಗಿನ್ನೂ ಟೈಟ್ಲ್ ಗಿಟ್ಲ್ ಏನು ಇಟ್ಟಿರ್ಲಿಲ್ಲ. ಒಂದು ನೇಮ್, ಹೀರೋದ್ ನೇಮ್ ಮಾತ್ರ ಇಟ್ಕೊಂಡಿದ್ವಿ, ಕಾಡ ಅಂತ ಹೇಳ್ಬಿಟ್ಟು. ಸೊ ಅದ್ರ ಮೇಲೆ ನಾವು ಡೆವಲಪ್ ಮಾಡಿ ಫೈನಲಿ ಈಗ ಒಂದ್ 2 ತಿಂಗಳ ಮುಂಚೆ ವಿ ಫೈನಲೈಸ್ಡ್ ದಿಸ್ ಟೈಟಲ್. ದಿಸ್ ಆಲ್ ಅಬೌಟ್ ಕಾಡ. ದಿಸ್ ಇಸ್ ಐ ಥಿಂಕ್ ಎಕ್ಸ್ಪೆಕ್ಟೆಡ್ ಕ್ವಶನ್. ನಿಜವಲ್ಲ, ಕಾಡ ಅನ್ನೋದು ವೆರಿ ಯೂನಿಕ್ ನೇಮ್. ಕಾಡ ಅಂದ್ರೆ ಬೇಸಿಕ್ ಮೀನಿಂಗ್ ಏನ್ ಹೇಳ್ತಾರೆ ಅಂದ್ರೆ ಫಾರೆಸ್ಟ್ ಅಂತ ಹೇಳ್ಬಿಡ್ತಾರೆ. ಕರೆಕ್ಟ್. ನಾನ್ ಚೈಲ್ಡ್ಹುಡ್ ಅಲ್ಲಿ ನಮ್ಮೂರು ಚಿಕ್ಕಮಗಳೂರು ಅಂತ ಒಂದು ಸರಪನಹಳ್ಳಿ ಅಂತ. ಈ ಪುಷ್ಪ ಮೂವಿಯಲ್ಲಿ ನೀವು ಸ್ಮಗ್ಲಿಂಗ್ ಅಲ್ಲಿ ನೋಡ್ತಿಲ್ಲ, ಆ ತರ 1980s 90s ಅಲ್ಲ, ಇಟ್ ವಾಸ್ ವೆರಿ ಹ್ಯೂಜ್. ಆ ಟೈಮಲ್ಲಿ ನಾವ್ ಹೆಂಗಿರ್ತಿದೆ ಅಂದ್ರೆ, ನಂದು ಸ್ಟೈಲ್ ಹೆಂಗಿರುತ್ತೆ ಅಂದ್ರೆ, ಇಷ್ಟು ಕೂದಲು ಬಿಡ್ಕೊಂಡು, ಇಟ್ಸ್ ಲೈಕ್ ಫಾರೆಸ್ಟ್ ತರನೇ. ನನಗೆ ಹೆಂಗೆ ಫ್ರೆಂಡ್ಸ್ ಎಲ್ಲ ಹೆಂಗೆ ಕರೀತಿದ್ರು ನಾನ್ ಮಾಡೋ ಚೇಷ್ಟೆಗಳಿಗೆ, ನನಗೆ ಯಾಕೋ ಕಾಡ ಆಡ್ದಂಗೆ ಆಡ್ತೀನಿ ನೀವು ಅಂತ ಹೇಳ್ಬಿಟ್ಟು ಹೆಸರಿಟ್ರು ಅದನ್ನ. ಸೊ ಆ ನೇಮ್ ನನಗೆ ಇದುವರೆಗೂ ನಮ್ಮೂರಲ್ಲಿ ಅದು ಕ್ಯಾರಿ ಫಾರ್ವರ್ಡ್ ಆಯ್ತು. ಸೊ ಈ ಸ್ಟೋರಿ ಮಾಡುವಾಗ ನಾವು ವಿ ಥಾಟ್ ಲೆಟ್ ಮಿ ಕೀಪ್ ದ ಸೇಮ್ ನೇಮ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಅದನ್ನ ಕ್ಯಾರಿ ಮಾಡಿದ್ವಿ. ಹೌದೌದು ಸರ್. ಏನಂದ್ರೆ ನನಗೆ ಒಂದು ಡ್ಯಾನ್ಸ್ ಗೊತ್ತಿರ್ಲಿಲ್ಲ, ಫೈಟ್ ಗೊತ್ತಿರ್ಲಿಲ್ಲ. ಲೆಟ್ ಮಿ ನಾಟ್ ಫರ್ಗೆಟ್, ಇಲ್ಲಿ ನಮ್ ಜಾನಿ ಮಾಸ್ಟರ್ ಇದಾರೆ, ನಮ್ಮ ಸಣ್ಣಪ್ಪ ಅವ್ರು ಇದಾರೆ, ಬ್ಯೂಟಿಫುಲ್. ನನಗೆ ಏನ್ ಮಾಡ್ತಿದ್ರೆ ಅಂದ್ರೆ, ನಮ್ದು ಕ್ಲೈಮ್ಯಾಕ್ಸ್ ಫೈಟ್ ಸಣ್ಣಪ್ಪ ಮಾಡಿದ್ರು, ವೆರಿ ಸೀನಿಯರ್ ಫೈಟರ್. ನನಗೆ ಒನ್ ವೀಕ್ ಬಿಫೋರ್ ಅವ್ರ ಆಫೀಸಿಗೆ ಕರ್ಕೊಂಡು ಹೋಗಿ ಟ್ರೈನ್ ಮಾಡಿ ದೆನ್ ಕರ್ಕೊಂಡು ಹೋದ್ರು ಅಂದ್ರೆ ಶೂಟಿಂಗ್ಗೆ. ಅದೇ ತರ ನಮ್ಮ ಲೆಟ್ ಮಿ ಫಸ್ಟ್ ಶೆಡ್ಯೂಲ್ ಅಗೇನ್ ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ನಮ್ಮ ಜಾನಿ ಮಾಸ್ಟರ್ ಇದಾರೆ, ನಾವೊಂದು ಅದೇ ನಾವ್ ಅನಿಮಲ್ ಬಗ್ಗೆ ಮಾಡ್ತಿದ್ವಿ, ಹಂದಿ ಬಗ್ಗೆ ಮಾಡ್ತಿದ್ವಲ್ಲ, ವೆರಿ ಒಂದು ಹಾಲಿವುಡ್ ಸ್ಟೈಲ್ ಒಂದು ಹಂದಿ ಹಂಟಿಂಗ್ ಸೀನ್ ಮಾಡೋಣ ಅಂತ ಆಯ್ತು. ಕಳ್ಸ ರಾಣಿ ಜರಿಗೆ ಹೋದ್ವಿ. ಅಲ್ಲಿ ಹೋದಾಗೇನೋ ಒಂದು ಆಕ್ಷನ್ ಸೀಕ್ವೆನ್ಸ್ ಮಾಡುವಾಗ, ಸೊ ಐ ಬ್ರೋಕ್ ಮೈ 2 ಫಿಂಗರ್ಸ್. ನನಗೆ ಗೊತ್ತಿಲ್ಲ. ಜಾನಿ ಮಾಸ್ಟರ್ ಒಂದು 40 ಫೀಟ್ ರೋಪ್ ಹಾಕಿದ್ದಾರೆ, ಬಟ್ ಮೇಲಿಂದ ಜಂಪ್ ಮಾಡಿದಾಗ ಇದು ಏನಾಯ್ತು, ಸ್ಲಿಪ್ ಆಯ್ತು. ನೆಕ್ಸ್ಟ್ ಡೇ ನೋಡಿದ್ರೆ, ನಾವು ಎಂಟೈರ್ ಡೇ ಮಾರ್ನಿಂಗ್ ಆಗಿದ್ದು, ಬಟ್ ಎಂಟೈರ್ ಡೇ ಶೂಟ್ ಮಾಡೋದು ನೋಡಿದ್ರೆ ನೆಕ್ಸ್ಟ್ ಡೇ ಡಾಕ್ಟರ್ 2 ಫಿಂಗರ್ಸ್ ಹೋಗ್ಬಿಟ್ಟಿದೆ ಅಂತ. ಸೊ ದಿಸ್ ವಾಸ್ ಲೈಕ್, ಬಟ್ ವಿ ಟ್ರೈನ್ಡ್, ತುಂಬಾ ಟ್ರೈನಿಂಗ್ ಮಾಡಿದ್ರು ಜಾನಿ ಮಾಸ್ಟರ್ ಆಗಿರ್ಬೋದು, ಸಣ್ಣಪ್ಪ ಆಗಿರ್ಬೋದು. ಆಮೇಲೆ ಬಟ್ ಏನು ಮಾಡಕ್ಕಾಗಲ್ಲ, ಅದು ಆಕ್ಷನ್ ಸೀಕ್ವೆನ್ಸ್ ಆಗಿತ್ತು. ಆಕ್ಚುಲಿ ಎಡ್ಜ್ ಆಫ್ ದಟ್ ರಾಣಿ ಜರಿ ಮೌಂಟೇನ್ ಇದರಿಂದ ಸ್ವಲ್ಪ ಕಾಂಪ್ಲಿಕೇಟೆಡ್ ಶಾಟ್ ಇತ್ತು, ಬಟ್ ವಿ ಎಂಜಾಯ್ ದಟ್ ಆಲ್ಸೋ. ಒಂದು 4 months ಗ್ಯಾಪ್ ತಗೊಂಡ್ವಿ, ದೆನ್ ಅಗೇನ್ ವಿ ಸ್ಟಾರ್ಟೆಡ್ ದ ಶೂಟ್. ಸರ್, ನನ್ನ ಹಿನ್ನೆಲೆ ಇಸ್, ನಾನು ನಮ್ಮ ತಂದೆ ರೈತರು. ಐ ಆಮ್ ಫ್ರಮ್ ಎ ವಿಲೇಜ್ ಬ್ಯಾಕ್ಗ್ರೌಂಡ್, ಕಂಪ್ಲೀಟ್ಲಿ ವಿಲೇಜ್ ಬ್ಯಾಕ್ಗ್ರೌಂಡ್. ವ್ಯವಸಾಯ, ನನಗೂ ಕಲ್ಟಿವೇಶನ್, ನಮ್ಮ ತಂದೆ ಅವರು ಕಲ್ಟಿವೇಶನ್ ಮಾಡ್ತಾ ಇದ್ರು. ಅವ್ರ ಜೊತೆ ನಾವು ಹೊಲಕ್ಕೆ ಹೋಗೋದು, ತೋಟಕ್ಕೆ ಹೋಗೋದು ಎಲ್ಲ ಮಾಡ್ತಾ ಇದ್ವಿ. ಅಲ್ಲಿಂದಲೇ ಸ್ಟಡೀಸ್ ಮಾಡಲ್ಲ ಮಾಡ್ಕೊಂಡು ಬಂದ್ವಿ, ಸ್ಟೇಜ್ ಬೈ ಸ್ಟೇಜ್. ನಾನು BCom ಆಯ್ತು, ದೆನ್ MBA ಆಯ್ತು. ಬಟ್ ಎಲ್ಲ MBA ಮಾಡಿ ಎಲ್ಲ ಜಾಬ್ ಆದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನೋದು ಒಂದು ಕ್ವಶನ್ ಇತ್ತು. ಅಂದ್ರೆ ಬದುಕೋದೇ ಜೀವನದಲ್ಲಿ ಬದುಕುವಾಗ ಓಕೆ ಬದುಕ್ತಾ ಇದೀವಿ, ಆಯ್ತು, ಅದು ರೆಡಿ ಆಯ್ತು. ದೆನ್ ಹೆಂಗ್ ಬದುಕ್ತಾ ಇದೀವಿ, ನೆಕ್ಸ್ಟ್ ಕ್ವಶನ್ ಏನಂದ್ರೆ, ನಮಗೆ ತುಂಬಾ ಇಷ್ಟವಾದೇನು, ಏನಾದ್ರು ಮಾಡ್ಬೇಕು ಅನ್ನೋ ಒಂದು ಛಲ ಅಂತೂ ಯಾವಾಗ್ಲೂ ಇತ್ತು. ಆದ್ರೆ ಏನ್ ಮಾಡ್ಬೇಕು ಅನ್ನೋ ದೊಡ್ಡ ಕ್ವಶನ್ ಯಾವಾಗ್ಲೂ. ರಿಟೇಲ್ ಔಟ್ಲೆಟ್ ಸ್ಟೋರ್ ಮಾಡೋದ, ಇಲ್ಲ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ, ಇಲ್ಲ ಹೋಟೆಲ್ ಬಿಸ್ನೆಸ್ ಮಾಡೋದ. ಐ ವಾಸ್ ಇಂಟ್ರೆಸ್ಟೆಡ್ ಮಚ್ ಅಬೌಟ್ ರಿಟೇಲ್. ಬಟ್ ಅದಕ್ಕಿಂತ ಇನ್ನೂ ಇಂಪ್ರೆಸ್ ಆಗಿ ನನಗೆ ತುಂಬಾ ಇಷ್ಟ ಆಗ್ತಿದೆ ಯಾವಾಗ ಅಂದ್ರೆ, ಮೂವಿ ನೋಡುವಾಗ ನಾವು 1990s ಅಲ್ಲಿ ನೋಡುವಾಗ ವಿಷ್ಣುವರ್ಧನ್ ಅವರು, ರಾಜ್ಕುಮಾರ್ ಸರ್, ಇಲ್ಲ ಅಂಬರೀಶ್ ಸರ್ ಬಂದ್ರೆ ಅವ್ರು ಆಕ್ಟ್ ಮಾಡ್ತಿದ್ರೆ ಅವರೇ ನಾನ್ ಆಗ್ಬಿಡ್ತಿದ್ದೆ. ಈಗ ನಾಗವಲ್ಲಿ ಹೆಂಗಾಗಿ ಬಿಡ್ತಾರಲ್ಲ, ಆತರ ಅವ್ರು ನೋಡಿದ್ರೆ ನಾವು ನಾನೇ ಇದ್ದಂಗೆ ಅಂತ ಆ ಫೀಲ್ ಅಲ್ಲಿ ಇರ್ತಿದ್ವಿ ಯಾವಾಗ. ಬಟ್ ಇಲ್ಲಿ ಈಗ ಒಂದು ಚೂಸ್ ಮಾಡ್ಬೇಕು. ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದಿವಾಕರ್ ಯಾವಾಗಲೂ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಈ ಒಂದು ಚೂಸ್ ಮಾಡ್ಬೇಕು, ಏನ್ ಚೂಸ್ ಮಾಡ್ತೀಯಾ. ಫೈನಲಿ ಐ ಡಿಸೈಡೆಡ್ ಲೆಟ್ ಮಿ ಗೆಟ್ ಇಂಟು ಆಕ್ಟಿಂಗ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದ್ದೆ, ಅಲಾಂಗ್ ವಿತ್ ಮೈ ರೆಗ್ಯುಲರ್ ವರ್ಕ್. ಸೊ ಆತರ ನಾನು ಐ ಗಾಟ್ ಟು ದ ಮೂವಿ ಲೈನ್. ಐ ಥಿಂಕ್ ಲಾಸ್ಟ್ ಕ್ವಶನ್ ಹೇಳಿಲ್ಲ ನಾನು. ಅವ್ರು ಕೇಳಿದ್ರು ವೀಕೆಂಡ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅಂತ. ನಾವು ಆಕ್ಚುಲಿ ನಮ್ದು ವೆಂಕಿ ನಾವು ಡಿಸ್ಕಸ್ ಮಾಡಿದಾಗೇನೆ, ಐ ಆಮ್ ವರ್ಕಿಂಗ್ ಎಂಪ್ಲಾಯಿ, ದಿಸ್ ಹೌ ದ ಪ್ಲಾನ್ ಇಸ್. ಫ್ರೈಡೆ ಈವ್ನಿಂಗ್ ನಮ್ದು 90% ಆಫ್ ದ ಶೂಟಿಂಗ್ ಎಲ್ಲ ಆಗಿರುತ್ತೆ ಅಂದ್ರೆ ನೈಟ್ ಶೂಟ್ ಇರುತ್ತೆ.
ಫ್ರೈಡೇ ಈವ್ನಿಂಗ್ ಹೋದ್ರೆ ಫ್ರೈಡೇ ನೈಟ್, ಸ್ಯಾಟರ್ಡೇ, ಸಂಡೇ ಅಂಡ್ ಸಂಡೇ ನೈಟ್ ವರ್ಗು ಲೇಟ್ ನೈಟ್ ವರ್ಗು ಶೂಟ್ ಮಾಡಿ. ಈವನ್ ಇಫ್ ಯು ಆಸ್ ಮೀ, ನಮ್ ಕ್ಲೈಮ್ಯಾಕ್ಸ್ ನಾನ್ ಸ್ಟಾಪ್ 48 hours ಶೂಟ್. ಅಷ್ಟಾದ್ರೆ ವರ್ಕ್ ಪ್ರೆಷರ್ ಇರುತ್ತೆ, ಬಟ್ ವಿತ್ ಇನ್ ದ ಟೈಮ್ ಲೈನ್ ನಾನು ವೆಂಕಿ ಹೇಳ್ತಿದ್ದೆ, ದಿಸ್ ಇಸ್ ದ ಲಾಸ್ಟ್ ಡೇಟ್, ಲಾಸ್ಟ್ ಟೈಮಿಂಗ್ ನಾವು ಮಾಡ್ಲೇಬೇಕು, ಕ್ಲೋಸ್ ಮಾಡ್ಬೇಕಂತ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು. ಲೆಟ್ ಮಿ ನಾಟ್ ಫಾರ್ಗೆಟ್ ನಮ್ಮ ಜೀವನ್ ಗೌಡ್ರು DOP, ಜೀವನ್ ಗೌಡ್ರ ಬರ್ತಿನ ಮೇಲೆ ಅವರು ಸೊ ಅವರು ಡೇ ಅಂಡ್ ನೈಟ್ ಇಯರ್ಸ್ ವರ್ಕ್ ಎ ಲಾಟ್. DOP ಅಂದ್ರೆ ಇಟ್ಸ್ ನಾಟ್ ಸೋ ಈಸಿ. ಅವ್ರ ಟೀಮ್ ನೆಲ್ಲ ಇಟ್ಕೊಂಡು ಅವರು ಕೆಲಸ ಮಾಡಿಸ್ಕೊಂಡು ದೇ ವರ್ಕ್ ವೆರಿ ಹಾರ್ಡ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.